ಡೆಹ್ರಾಡೂನ್ನಲ್ಲಿ ರಸ್ತೆಗಳಲ್ಲಿ ನಡೆಯುತ್ತಿರುವ ಬೆದರಿಕೆ, ಅತಿವೇಗದ ಚಾಲನೆ ಹಾಗೂ ಗೂಂಡಾಗಿರಿ ತಡೆಗೆ ಪೊಲೀಸರು ಹಲವು ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದರೂ ಪರಿಣಾಮ ಮಾತ್ರ ಕಾಣ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಮಾರ್ಚ್ನಲ್ಲಿ ಬ್ರಿಗೇಡಿಯರ್ ಸಾವಿನ ಬಳಿಕ ಆಪರೇಷನ್ ನೈಟ್ ಸ್ಟ್ರೈಕ್, ಆಪರೇಷನ್ ಪ್ರಹಾರ್ ಹಾಗೂ ಆಪರೇಷನ್ ಸತ್ಯಪನ್ ಸೇರಿದಂತೆ ಹಲವು ಕಾರ್ಯಾಚರಣೆಗಳನ್ನು ಪೊಲೀಸರು ಕೈಗೊಂಡಿದ್ದರು. ಕುಡಿದು ವಾಹನ ಚಲಾಯಿಸುವುದು, ಅತಿವೇಗದ ಚಾಲನೆ, ರಸ್ತೆ ಆಕ್ರೋಶ ಮತ್ತು ಗೂಂಡಾಗಿರಿ ತಡೆಯುವುದು ಈ ಕಾರ್ಯಾಚರಣೆಗಳ ಉದ್ದೇಶವಾಗಿತ್ತು. ಆದರೆ ಶನಿವಾರ ಬಲ್ಲಿವಾಲಾ ಚೌಕ್ ಬಳಿಯ ಪೆಟ್ರೋಲ್ ಪಂಪ್ನಲ್ಲಿ ನಡೆದ ಘಟನೆ ಪೊಲೀಸರ ಕಾರ್ಯಾಚರಣೆಗಳ ಪರಿಣಾಮಕಾರತ್ವದ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ. ಅತಿವೇಗದ ಚಾಲನೆಯನ್ನು ಪ್ರಶ್ನಿಸಿದ್ದಕ್ಕೆ ನಿವಾಸಿ ನವೀನ್ ಭಾಟಿಯಾ ಅವರನ್ನ ಡೆಲಿವರಿ ರೈಡರ್ಗಳ ಗುಂಪೊಂದು ಹಿಂಬಾಲಿಸಿ ಹಲ್ಲೆ ನಡೆಸಿದೆ ಎನ್ನಲಾಗಿದೆ. ಹೆಲ್ಮೆಟ್, ರಾಡ್, ಕೋಲು ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಅವರ ಕಾರನ್ನು ಧ್ವಂಸ ಮಾಡಲಾಗಿದೆ. ಈ ಸಂಪೂರ್ಣ ಘಟನೆ ಪೆಟ್ರೋಲ್ ಪಂಪ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.